ನಾವು ಯಾವುದನ್ನ ಬೇಡ ಅಂತ ಬಿಸಾಕ್ತಿವಲ್ಲ ಅದೇ ಕೊನೆಗಾಲದಲ್ಲಿ ಬೇಕಾಗೋದು. ತುಂಬಾ ಜನ ನನ್ನ ಹತ್ರ ಡೇರೆ ಗೆಡ್ಡೆ ಕೊಡಿ ಅಕ್ಕ, ನೀವು ಮಾರಾಟ ಮಾಡ್ತೀರಾ ಅಂತೆಲ್ಲ ಕೇಳ್ತೀರಾ. ಇವತ್ತು ನನ್ನ ಹತ್ರ ಇಷ್ಟೊಂದು ಗೆಡ್ಡೆ ಇದೆ, ಆದ್ರೂ ಇದನ್ನೆಲ್ಲ ನಾನು ನಿಮ್ಗೆ ಕೊಡ್ತಾ ಇಲ್ಲ. ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗಿದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ರಿ. ಹೆಲೋ, ಮಲೆನಾಡು ಹುಡುಗಿ ಬಿಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ವಲ್ಪ ವಾಯ್ಸು ಹಾಳಾಗಿದೆ ಥಂಡಿಗೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ರಿ. ಮೊದಲನೇದಾಗಿ ನಾನು ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ನ ಹೇಳ್ತೀನಿ, ಜೊತೆಗೆ ಸಾರಿ ಕೂಡ ಕೇಳ್ತೀನಿ. ದಿನ ಬೆಳಗಾದ್ರೆ ಒಬ್ರದಲ್ಲ ಒಬ್ರದ್ದು ಕಾಲ್ ಇರುತ್ತೆ, ಅಕ್ಕ ಡೇರೆ ಗೆಡ್ಡೆಗಳನ್ನ ಸೇಲ್ ಮಾಡ್ತೀರಾ ಮೇಡಮ್, ಕಟಿಂಗ್ ಸೇಲ್ ಮಾಡ್ತೀರಾ ಅಂತ ಹೇಳ್ಕೊಂಡು. ಹೌದು, ಸೇಲ್ ಮಾಡ್ತೀನಿ, ಆದ್ರೆ ಈಗ ಮಾತ್ರ ಸ್ಟಾಕ್ ಇಲ್ಲ ಅಂತ ಹೇಳಿದ ತಕ್ಷಣ ಒಂದ್ಸಲಕ್ ನೀವೆಲ್ಲ ಬೇಜಾರಾಗ್ಬಿಡ್ತೀರಾ. ನನ್ ಕಡೆಯಿಂದ ಬೇಜಾರ್ ಮಾಡಿದ್ಕೆ ಸಾರಿ ಕೇಳ್ತಾ ಇದ್ದೀನಿ. ಹಾಗೆ ನಿಮ್ಮೆಲ್ಲರ ಸಪೋರ್ಟಿಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ನ ಹೇಳ್ತಾ ಇದ್ದೀನಿ. ಈಗ ನಿಮಗೆ ಅನ್ನಿಸ್ಬೋದು ಇಷ್ಟೊಂದು ಡೇರೆ ಗೆಡ್ಡೆಗಳು ಇದೆ, ಆದ್ರೂ ನೀವು ಇಲ್ಲ ಇಲ್ಲ ಅಂತ ಹೇಳ್ತೀರಾ ಅನ್ಕೊಂಡು. ಹೌದು, ನನ್ನ ಹತ್ರ ಇಷ್ಟೊಂದು ಡೇರೆ ಗೆಡ್ಡೆಗಳು ಇದೆ. ಈ ಗಡ್ಡೆಗಳು ನೋಡೋದಕ್ಕೆ ಕೂಡ ಚೆನ್ನಾಗಿದೆ, ಇಟ್ರೆ ಬೆಳಿಬಹುದು ಅನ್ನೋ ಒಂದು ಮನಸ್ಥಿತಿ ಕೂಡ ಬರ್ಬೋದು. ಆದ್ರೆ ನಾನು ಇದನ್ನ ಕೊಟ್ಟು ನಿಮ್ಗೆ ಲಾಸ್ ಮಾಡೋದಿಕ್ಕಾಗ್ಲಿ, ನಿಮ್ಮಿಂದ ನನ್ನ ಮೇಲಿರುವಂತ ನಂಬಿಕೆನ ಕಳ್ಕೊಳ್ಳೋದಿಕ್ಕಾಗ್ಲಿ ನಾನು ಖಂಡಿತವಾಗ್ಲೂ ಇಷ್ಟ ಪಡೋದಿಲ್ಲ. ಇದು ನೋಡೋದಿಕ್ಕೆ ಚೆನ್ನಾಗೇ ಇದೆ, ಗಡ್ಡೆಗಳು ಗಟ್ಟಿನೇ ಆಗಿದೆ. ಆದ್ರೆ ಇದಕ್ಕೊಂದು ಮುಖ್ಯ ಸಮಸ್ಯೆ ಏನಪ್ಪಾ ಅಂದ್ರೆ ಇವುಗಳಿಗೆ ಯಾವುದಕ್ಕೂ ಕೂಡ ಮೊಳಕೆ ಬಂದಿಲ್ಲ. ಅದಕ್ಕೋಸ್ಕರ ನಾನು ಇದನ್ನ ಸೇಲ್ ಮಾಡ್ತಾ ಇಲ್ಲ. ಕೆಲವೊಬ್ರು ಮೈಂಡ್ ಸೆಟ್ ಯಾವ ರೀತಿಯಲ್ಲಿ ಇರುತ್ತೆ ಅಂದ್ರೆ ದೊಡ್ಡ ದೊಡ್ಡ ಗಡ್ಡೆಗಳನ್ನ ತಂದು ಹಾಕ್ಬೇಕು, ದೊಡ್ಡ ದೊಡ್ಡ ಗಡ್ಡೆಗಳನ್ನ ಹಾಕಿದ್ರೆ ಬೇಗ ಬೇಗ ಬರತ್ತೆ ಅನ್ಕೊಂಡು. ಇಲ್ಲಿ ಕೆಲವೊಂದು ದೊಡ್ಡ ಬಲ್ಬ್ಸ್ ಏನಿರುತ್ತಲ್ಲ, ಆ ಬಲ್ಬ್ ಎಲ್ಲ ಮದರ್ ಬಲ್ಬ್ ಆಗಿರುತ್ತೆ. ಅದೆಲ್ಲ ನೆಕ್ಸ್ಟ್ ಇಯರ್ಗೆ ಹಾಳಾಗೋದು. ಅಂದ್ರೆ ಈ ವರ್ಷ ನೀವು ಪ್ಲಾಂಟಿಂಗಿಗೆ ಹಾಕಿರ್ತಿರಲ್ಲ ಬಲ್ಬನ, ಅದೆಲ್ಲದು ಕೂಡ ಮದರ್ ಬಲ್ಬ್ ಆಗಿರುತ್ತೆ. ಅದು ನೆಕ್ಸ್ಟ್ ಇಯರ್ ಅನ್ನೋ ಅಷ್ಟೊತ್ತಿಗೆ ಹೊಸ ಮರಿಗಳನ್ನ ಅಂದ್ರೆ ಹೊಸ ಗಡ್ಡೆಗಳನ್ನೆಲ್ಲ ಬಿಟ್ಟು ಆ ದೊಡ್ಡ ಬಲ್ಬ್ ಏನಿರುತ್ತೆ ಅದು ಲಾಸ್ ಆಗತ್ತೆ, ಹಾಳಾಗತ್ತೆ. ನೀವು ಎಷ್ಟೇ ಕೇರ್ಫುಲ್ ಆಗಿ ಇಡಿ ಅಥವಾ ಮಣ್ಣೊಳಗಡೆ ಇಡಿ, ಅಂದ್ರೆ ಕೆಲವೊಬ್ರು ಪಾಟಿಂದ ತೆಗೆಯೋದಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಪಾಟಿಂದ ತೆಗೆದೆ ಮಣ್ಣೊಳಗೆ ಬಿಟ್ಟರು ಕೂಡ ಆ ಮದರ್ ಬಲ್ಬು ಹಾಳಾಗೆ ಆಗತ್ತೆ. ಅದು ಸುತ್ತಲೂ ಕೊಟ್ಟಿರುತ್ತಲ್ಲ ಗಡ್ಡೆಗಳು, ಅದು ಮಾತ್ರ ತನ್ನ ಹೊಸ ಟ್ಯೂಬರ್ ಅಥವಾ ಹೊಸ ಬಲ್ಬ್ಗಳು, ಆ ಹೊಸ ಬಲ್ಬ್ ಏನ್ ಬಂದಿರುತ್ತಲ್ಲ ಅದನ್ನ ನಟ್ಟಾಗ ಅದು ಹೊಸ ಗಿಡವಾಗಿ ಬರುತ್ತೆ. ಇದೊಂದು ಸಣ್ಣ ಇನ್ಫಾರ್ಮೇಟಿವ್ ಇರ್ಲಿ ಅಂತ ಹೇಳ್ಕೊಂಡು ಹೇಳಿದಷ್ಟೇನೆ. ಇವಾಗ ಈ ಡೇರೆ ಗೆಡ್ಡೆಗಳನ್ನ ನಾನು ಯಾಕೆ ಕೊಡ್ತಿಲ್ಲ ಅಂದ್ರೆ ಕಾರಣ ಇಷ್ಟೇನೆ, ಮೊಳಕೆ ಬಂದಿಲ್ಲದ ಗಡ್ಡೆಗಳನ್ನ ನಾನು ಸೇಲ್ ಮಾಡೋದಿಲ್ಲ. ಇದರಿಂದ ನಿಮ್ಗೆ ಲಾಸ್ ಆಗುತ್ತೆ, ಹಾಗೆ ನನ್ನ ಮೇಲಿರುವಂತ ನಂಬಿಕೆನ ನೀವು ಕಳ್ಕೊಂಡ್ಬಿಡ್ತೀರಾ ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನ ಸೇಲ್ ಮಾಡ್ತಾ ಇಲ್ಲ. ಆದ್ರೆ ಇದನ್ನ ತೆಗೆದು ಬಿಸಾಕ್ತಾ ಇದ್ದೀನಿ. ಇವಾಗ ಇಷ್ಟೊಂದು ಗಡ್ಡೆ ಇಟ್ಕೊಂಡು ಏನ್ ಮಾಡ್ಲಿ, ನಾನು ಹೊಸದಾಗಿ ನಡೋದಿಕ್ಕೂ ಆಗೋದಿಲ್ಲ, ಬಿಡೋದಿಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರ ಇದನ್ನೆಲ್ಲ ತಗೊಂಡೋಗಿ ಬಿಸಾಕ್ತಾ ಇದ್ದೀನಿ. ಇದನ್ನ ಬಿಸಾಕೋ ಹಾಗಿದ್ರೆ ನಮಗೆ ಯಾಕೆ ತೋರಿಸ್ತಾ ಇದ್ದೀರಾ ಅನ್ಕೊಬಹುದು. ಈಗೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಸ್ಟೋರಿನ ಹೇಳ್ತೀನಿ ಕೇಳಿ. ಹಿಂದಿನ ಸಲ ಕೂಡ ಅಷ್ಟೇನೆ ಇದೇ ರೀತಿಯಾದಂತ ಕೆಲವೊಂದಿಷ್ಟು ಹಾಳಾಗಿರುವಂತ ಗಡ್ಡೆಗಳನ್ನ ನಾನು ಬಿಸಾಕಿದ್ದೆ. ಈ ರೀತಿ ಗಟ್ಟಿ ಕೂಡ ಇರಲಿಲ್ಲ ಆ ಗಡ್ಡೆಗಳು, ಫುಲ್ ಒಂಥರ ಮೆತ್ತಗೆ ಅಂದ್ರೆ ಆಲೂಗೆಡ್ಡೆ ಎಲ್ಲ ಇಟ್ಟು ಅಜ್ಜಿ ಆಗಿ ಒಂಥರ ಚರಟಿ ಹೋಗತ್ ನೋಡಿ, ಆ ರೀತಿ ಚರಟಿ ಹೋಗಿರುವಂತ ಗಡ್ಡೆಗಳೆಲ್ಲ ಇತ್ತು. ಅದನ್ನೆಲ್ಲ ಸಪ್ರೇಟ್ ಮಾಡಿ ಇದಿಷ್ಟು ಗಡ್ಡೆಗಳು ಗಟ್ಟಿ ಇತ್ತು ಅಂತ ಇದನ್ನ ಎತ್ತಿಟ್ಟಿದೆ. ಮೊಳಕೆ ಬಂದ್ರೂ ಬರ್ಬೋದು ಅನ್ನೋ ಒಂದು ಕಾರಣಕ್ಕೆ ಇಟ್ಟಿದ್ದೆ, ಬಟ್ ಯಾವುದೂ ಕೂಡ ಮೊಳಕೆ ಬಂದಿಲ್ಲ. ಇಲ್ಲಿ ನನ್ನ ಪುಣ್ಯಕ್ಕೆ ಡೇರೆ ಗೆಡ್ಡೆಗಳನ್ನ ನಾನು ಬಿಸಾಕಿದ್ದೆ ಅಂತ ಹೇಳಿದ್ನಲ್ಲ, ಚೆರಟೋಗಿರುವಂತ ಗೆಡ್ಡೆಗಳನ್ನ, ಅದನ್ನೆಲ್ಲ ತಗೊಂಡೋಗಿ ನನ್ನ ಗಾರ್ಡನ್ ನಲ್ಲಿ ಒಂದು ಬಾಳೆ ಗಿಡ ಇದೆ, ಆ ಬಾಳೆ ಗಿಡದ ಕೆಳಗಡೆ ಬಿಸಾಕಿ ಇಟ್ಟಿದ್ದೆ. ಇನ್ನೊಂದಿನ ಹೋಗಿ ಅಲ್ಲಿ ನೋಡ್ತೀನಿ, ಅಲ್ಲೆಲ್ಲ ಸಣ್ಣ ಸಣ್ಣ ಗಡ್ಡೆಗಳೆಲ್ಲ ಮೊಳಕೆ ಬಂದಿತ್ತು. ತುಂಬಾ ಏನೂ ಬಂದಿರ್ಲಿಲ್ಲ, ತುಂಬಾ ಬಿಸಾಕಿದ್ದೆ ಗಡ್ಡೆಗಳು. ಅದರಲ್ಲಿ ಫಸ್ಟಿಗೆ 2 ಗಡ್ಡೆಗಳಲ್ಲಿ ಮೊಳಕೆ ಬಂದಿತ್ತು. ಆ ಮೊಳಕೆ ಬಂದಿರುವಂತ ಗಡ್ಡೆನ ತಗೊಂಡೋಗಿ ನೆಟ್ ಹಾಕಿದ್ದೆ. ಇಲ್ಲೇ ನೋಡಿ, ನಾನು ಆ ಚರಟಿ ಹೋಗಿರುವಂತ ಗಡ್ಡೆಗಳನ್ನೆಲ್ಲ ಬಿಸಾಕಿದ್ದು. ಇವಾಗ ಉಳಿದಿರುವಂತಹ ಈ ಗಡ್ಡೆಗಳನ್ನು ಕೂಡ ಇಲ್ಲೇ ಬಿಸಾಕ್ಬೇಕು ಅಂತ ತಂದಿದ್ದೆ. ನೋಡಿ, ಕೆಲವೊಂದು ಗಡ್ಡೆಗಳೆಲ್ಲ ಈ ರೀತಿಯಾಗಿ ಹಾಳಾಗಿ ಹೋಗಿದೆ. ಅಂದ್ರೆ ಕೆಲವೊಂದು ಗಡ್ಡೆಗಳು ಸರಿಯಾಗಿ ಹುಟ್ಟೆ ಬರಲಿಲ್ಲ, ಕೆಲವೊಂದು ಮುರಿದು ಹೋಗಿರುವಂತ ಗಡ್ಡೆಗಳು, ಸರಿಯಾಗಿ ಕಣ್ಣು ಇಲ್ಲದೆ ಇರುವಂತ ಗಡ್ಡೆಗಳಿಗೆಲ್ಲ ಮೊಳಕೆ ಬರಲಿಲ್ಲ. ಕೆಲವೊಂದು ಅದರಲ್ಲಿ ಎಲ್ಲೋ 1-2 ಗಡ್ಡೆಗಳಿಗೆ ಮೊಳಕೆ ಬಂದಿತ್ತು, ಅದನ್ನ ಕೂಡ ನಟ್ಟಿದ್ದೀನಿ. ಹಾಗೆ ನಿಮ್ಗೆ ಕೂಡ ಇವಾಗ ಬೇರೆ 2 ಗಡ್ಡೆಗಳನ್ನ ತೋರಿಸ್ತೀನಿ ಮೊಳಕೆ ಬರ್ತಾ ಇರೋವಂಥದ್ದನ್ನ. ಇಷ್ಟೊಂದು ಗಡ್ಡೆಗಳನ್ನ ಹಣ್ಣಾಗ 4 ಗಡ್ಡೆಗೆ ಚೆನ್ನಾಗಿ ಮೊಳಕೆ ಬಂದಿತ್ತು. ಅದರಲ್ಲಿ ಆಲ್ರೆಡಿ 2 ನಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ, ಮತ್ತು ಉಳಿದಿದ್ದು 2 ಇವಾಗ ತೋರಿಸ್ತೀನಿ ನೋಡಿ. ಈ ಗಡ್ಡೆಯಿಂದ ಗಿಡ ಬರುತ್ತೆ ಅಂದ್ರೆ
ಕೆಲವೊಬ್ರಿಗೆ ನಗು ಬರ್ಬೋದು. ಯಾಕಂದ್ರೆ ಇದೇನು ಇಷ್ಟೊಂದು ಸಣ್ಣಕ್ಕಿದೆ ಗೆಡ್ಡೆ, ಇದರಲ್ಲಿ ಗಿಡ ಹುಟ್ಟಿದೆ, ಮೊಳಕೆ ಬಂದಿದೆ ಅಷ್ಟೇನೆ, ಆಮೇಲೆ ಅದು ಗಡ್ಡೆಗಳೆಲ್ಲ ಕೊಳ್ತೋಗ್ಬೋದು ಅನ್ನೋ ಒಂದು ಅಭಿಪ್ರಾಯ ಬರಬಹುದು ಕೆಲವೊಬ್ರು ಮನ್ಸಲ್ಲಿ. ನನ್ನ ಪ್ರಕಾರ ಯಾಕಂದ್ರೆ ನಂಗೆ ಫಸ್ಟಿಗೆ ಏನಾಯ್ತು ಅಂದ್ರೆ ಈ ವರ್ಷ ನಡ್ಬೇಕಾದ್ರೆ ಒಂದು ಅನುಭವ ಆಯ್ತು. ನಾನು ಇದೇ ರೀತಿ ಆಗಿರುವಂತ ಒಂದು ಗಡ್ಡೆನ, ಸಣ್ಣ ಗಡ್ಡೆ, ಒಂದು ಸ್ವಲ್ಪ ಗಟ್ಟಿ ಇರ್ಲಿಲ್ಲ, ಸ್ವಲ್ಪ ಮೆತ್ತಗಾಗಿತ್ತು, ಆದ್ರೆ ಅದರಲ್ಲಿ ಮೊಳಕೆ ಇತ್ತು, ಮಳೆನೂ ಬರ್ತಾ ಇತ್ತು. ಮಳೆ ನೀರು ಜಾಸ್ತಿ ಆಗಿ ಏನಾಯ್ತು, ಆ ಗಡ್ಡೆ ಕೊಳ್ತೋಯ್ತು. ನನಗೆ ಆ ಗಡ್ಡೆ ಕೊಳ್ತೋಗಿದೆ ಅಂತಾನೂ ಗೊತ್ತಾಗಿಲ್ಲ, ಯಾಕಂದ್ರೆ ಅದು ಫುಲ್ ಗಿಡದ ತನಕ ಸ್ಪ್ರೆಡ್ಡೇ ಆಗಿರ್ಲಿಲ್ಲ. ನಾನು ಎಷ್ಟೇ ಫರ್ಟಿಲೈಸರ್ ಕೊಡ್ಲಿ ಇದೇನು ಯಾಕೆ ಗಿಡನೇ ಬೆಳೀತಾ ಇಲ್ಲಲ್ಲ ಅಂತ ಅನ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ಫರ್ಟಿಲೈಸರ್ ಕೊಟ್ಟು ಒಂದ್ 2-3 ದಿನದೊಳಗಡೆನೆ ಏನಾಯ್ತು ಅಂದ್ರೆ ಗಿಡ ಬಾಡ್ ಹೋಗೋದಿಕ್ಕೆ ಶುರು ಆಯ್ತು. ಅವಾಗ ಯಾಕೋ ಡೌಟ್ ಬಂತು ನಂಗೆ, ಎಲ್ಲೋ ಗೆಡ್ಡೆ ಕೊಳ್ತೋಗಿದ್ಯೇನೋ ಅನ್ಕೊಂಡು. ಸ್ವಲ್ಪ ಮೆತ್ತಗಾಗಿದ್ ಗೆಡ್ಡೆನೂ ಇತ್ತಲ್ಲ, ಅಕಸ್ಮಾತ್ ಕೊಳ್ತು ಹೋಗಿರ್ಬೋದು ಅನ್ಕೊಂಡು ಗಿಡನ ತೆಗ್ದು ನೋಡ್ತೀನಿ, ಗೆಡ್ಡೆ ಫುಲ್ ಕೊಳ್ತೋಗ್ಬಿಟ್ಟಿದೆ. ಆಮೇಲೆ ಏನ್ ಮಾಡಿದೆ ಅಂದ್ರೆ ಆ ತೋರ್ ಬೆರಳಿನಷ್ಟು ಉದ್ದ ಆಗಿತ್ತಲ್ಲ ಆ ಗಿಡನ ತಗೊಂಡೋಗಿ ಅದೇ ಪಾಟ್ ನಲ್ಲಿ ನಟ್ಟೆ. ಅದರಲ್ಲಿರುವಂತಹ ಕೊಳ್ತು ಹೋಗಿರುವಂತಹ ಗಡ್ಡೆನ ತೆಗೆದು ಬಿಸಾಕ್ದೆ. ಅದರಲ್ಲೇ ನಟ್ರು ಕೂಡ ಆ ಕೊಳ್ತಿರುವಂತ ಜಾಗದಲ್ಲಿ ನಡ್ಬಾರ್ದು, ಸ್ವಲ್ಪ ದೂರದಲ್ಲಿ ನಾನು ಅದನ್ನ ನಟ್ಕೊಂಡೆ. ಯಾಕಂದ್ರೆ ಆ ಕೊಳ್ತಿರುವಂತ ಜಾಗದಲ್ಲಿ ನಟ್ರೆ ಅದರಿಂದ ಇನ್ಫೆಕ್ಷನ್ ಗಿಡಕ್ಕೆ ಹರಡುವಂತ ಚಾನ್ಸಸ್ ಇರುತ್ತೆ. ಇಲ್ಲ ಅಂತಂದ್ರೆ ನೀವು ಬೇರೆ ಪಾಟ್ ನಲ್ಲಿ ನಟ್ಕೊಂಡ್ರು ಆಗ್ತದೆ. ಮತ್ತೆ ಈ ಸಲ ಇನ್ನೊಂದೇನು ಅನುಭವ ಆಯ್ತು ಅಂದ್ರೆ, ಕೆಲವೊಂದ್ಸಲ ನಾವು ಮೊಳಕೆ ಬರ್ದಿರುವಂತ ಗಡ್ಡೆನ ಡೈರೆಕ್ಟ್ ಆಗಿ ಈ ರೀತಿ ಮಣ್ಣೊಳಗೆ ಹಾಕಿದಾಗ ಕೊಳ್ತು ಹೋಗೋ ಚಾನ್ಸಸ್ ಕೂಡ ಇರಬಹುದು ಅನ್ನೋದು ಒಂದು ಅಭಿಪ್ರಾಯ. ಯಾಕಂದ್ರೆ ಇದರಲ್ಲೂ ಕೂಡ ಅಷ್ಟೇನೆ, ನಾನು ಸುಮಾರಷ್ಟು ಗ್ರೋ ಬ್ಯಾಗ್ ನಲ್ಲಿ ಮೊಳಕೆ ಬರ್ದೇ ಇರುವಂತಹ ಒಂದಿಷ್ಟು ಗಡ್ಡೆಗಳನ್ನ ಹಾಕಿ ಇಟ್ಟಿದ್ದೆ. ಆದ್ರೆ ಏನ್ ಮಾಡೋದು, ಅದು ಯಾವುದು ಕೂಡ ಬರ್ಲಿಲ್ಲ. ಈಗಲೂ ಕೆಲವೊಂದು ಗಡ್ಡೆಗಳು ಮಣ್ಣಿನ ಒಳಗಡೆ ಹಾಗೆ ಇದೆ, ಗಟ್ಟಿನೇ ಇದೆ, ಕೊಳ್ತು ಹೋಗಿಲ್ಲ. ಕೆಲವೊಂದು ಗಡ್ಡೆಗಳು ಮಾತ್ರ ಗಟ್ಟಿನೂ ಇಲ್ಲ, ಕೊಳ್ತು ಹೋಗ್ಬಿಟ್ಟಿದೆ. ಕೆಲವೊಂದಕ್ಕೆ ಬೇರ್ ಬಂದಿದೆ, ಚಿಗ್ರೆ ಬರ್ತಾ ಇಲ್ಲ. ಅದು ಯಾಕೆ ಆ ರೀತಿ ಆಗತ್ತೆ ಅನ್ನೋದು ಅದು ನಿಜವಾಗ್ಲೂ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಇದು ಡೇರೆ ಗೆಡ್ಡೆನ ಬೆಳೆಸಿ ಅಭ್ಯಾಸ ಇದ್ದವ್ರು ಯಾರಾದ್ರೂ ವಿಡಿಯೋನ ನೋಡ್ತಾ ಇದ್ರೆ ಅದು ಯಾಕೆ ಆ ರೀತಿ ಆಗತ್ತೆ ಅಂತ ಏನಾದ್ರೂ ಗೊತ್ತಿದ್ರೆ ನಂಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ರೆ ನಮಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಎಷ್ಟೇ ಗಟ್ಟಿ ಇದ್ರು ಕೆಲವೊಂದು ಗಡ್ಡೆಗಳು ಹುಟ್ಟೋದಿಲ್ಲ. ಹಾಗಂತ ಎಲ್ಲಾ ಗಡ್ಡೆನೂ ಹಾಳು ಅಂತ ಬಿಸಾಕಕ್ ಹೋದ್ರೆ, ಬಿಸಾಕಿರುವಂತ ಗಡ್ಡೆ ಬೇಡ ಅಂತ ಅಂದಿದ್ದು ಅದು ಸಣ್ಣ ಗಡ್ಡೆ ಆಗಿರ್ಲಿ ದೊಡ್ಡ ಗಡ್ಡೆ ಆಗಿರ್ಲಿ, ಬಿಸಾಕಿರುವಂತ ಬೇಡ ಮೆತ್ತಗಾಗಿದೆ ಇದು ಅಂತ ಬಿಸಾಕಿದ್ರಲ್ಲಿ ಹೊಸ ಗಿಡ ಕೂಡ ಚಿಗುರುತ್ತೆ ಅನ್ಕೊಂಡು 2 ರೀತಿಯಾಗಿರುವಂತ ಪಾಠನ ಈ ವರ್ಷ ನಾನು ಡೇರೆ ಗಾರ್ಡನ್ ಅಲ್ಲಿ ಕಲ್ತ್ಕೊಂಡೆ. ಈಗ ಏನ್ ಮಾಡ್ತಾ ಇದೀನಿ ಅಂದ್ರೆ, ಒಂದು ಪಾಟ್ ಖಾಲಿ ಆಗಿತ್ತು, ಆ ಪಾಟ್ ನಲ್ಲಿ ಈ ಸಣ್ಣದಾಗಿ ಬಂದಿರುವಂತಹ ಗಡ್ಡೆ ಇತ್ತಲ್ಲ, ಮೊಳಕೆ ಬಂದಿದ್ದು, ಅದನ್ನ ತಗೊಂಡ್ಬಂದು ನಟ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಳ್ತಾ ಇದೀನಿ. ಯಾಕಂದ್ರೆ ಸ್ವಲ್ಪ ಮಳೆ ಇಲ್ಲ, ಚೂರ್ ಬಿಸಿಲು ಬರ್ತಾ ಇದೆ. ಬಿಸಿಲಿಗೆ ಸ್ವಲ್ಪ ಮೊಳಕೆ ಆಗಿರೋದ್ರಿಂದ ಒಣಗೋಗುವಂತ ಚಾನ್ಸಸ್ ಇರುತ್ತೆ ಅಂತ ಸ್ವಲ್ಪ ನೀರನ್ನ ಕೊಟ್ಕೊಂಡಿದೀನಿ. ಬೇರೆ ಗೆಡ್ಡೆಗಳನ್ನೆಲ್ಲ ಏನು ಮಣ್ಣಿನ ಮೇಲೆ ಬಿಸಾಕಿದ್ನಲ್ಲ ನಾನು, ಅಲ್ಲೆಲ್ಲ ಚೆನ್ನಾಗಿ ಮಳೆ ಬೀಳುತ್ತೆ. ನಿಮ್ಮನೇಲೂ ಎಲ್ಲಾದ್ರೂ ಡೇರೆ ಗೆಡ್ಡೆಗಳು ತೆಗ್ದಿಟ್ಟು ಅದಕ್ಕೆ ಮೊಳಕೆ ಬರ್ಲಿಲ್ಲ ಅನ್ನೋ ಹಾಗಿದ್ರೆ ನೀವು ಈ ಪ್ರಯತ್ನನ ಮಾಡಿ ನೋಡ್ಬೋದು. ಇವಾಗ ಏನ್ ಬಿಸಾಕಿದೀನಲ್ಲ ಡೇರೆ ಗೆಡ್ಡೆಗಳು, ಅದರಲ್ಲಿ ಮೊಳಕೆ ಬಂದ್ರೆ ಮುಂದಿನ ದಿನಗಳಲ್ಲಿ ನಾನು ನಿಮ್ಗೆ ಅಪ್ಡೇಟಿಂಗ್ ವಿಡಿಯೋ ಕೂಡ ತೋರಿಸ್ಕೊಡ್ತೀನಿ. ಇವತ್ ನಾನ್ ಮಾಡಿರೋಂತ ವಿಡಿಯೋದಿಂದ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆಗಿರುವಂತ ಮಾಹಿತಿ ಸಿಕ್ಕಿದ್ರೆ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಅನ್ನು ಮಾಡಿ. ಇನ್ನು ಗಾರ್ಡನಿಂಗ್ ಬಗ್ಗೆ ನಿಜವಾಗಿರುವಂತ ಅನುಭವ, ಟಿಪ್ಸು, ಮಾಹಿತಿ ಬೇಕಾಗಿದ್ರೆ ನಮ್ಮ ಮಲ್ನಾಡ್ ಹುಡುಗಿ ಬಿಂದು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ಬೆಂಬಲ ನನಗೆ ಮತ್ತಷ್ಟು ಹೊಸ ವಿಡಿಯೋಗಳನ್ನ ಮಾಡೋದಕ್ಕೆ ಧೈರ್ಯ ಕೊಡುತ್ತೆ. ಲವ್ ಯು ಆಲ್, ಬೈ ಬಾಯ್. ಮತ್ತೆ ಯಾವ್ದಾದ್ರು ಹೊಸ ವಿಡಿಯೋದಲ್ಲಿ ಸಿಗೋಣ.